ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಕರ್ನಾಟಕದಲ್ಲಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ. ಯಾವ ಸಂಗತಿಗಳ ಬಗ್ಗೆನೂ ಕೂಡ ಅವರು ಮಾತಾಡ್ತಾ ಇಲ್ಲ. ಎಲ್ಲದಕ್ಕೂ ಅವರು ಹೈಕಮಾಂಡ್ ನಿರ್ಧಾರ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಕೆಪಿಸಿಸಿ ಅಧ್ಯಕ್ಷರ ಬಣ ಅದರ ಸದಸ್ಯರುಗಳು ಈಗ ದಿಲ್ಲಿಗೆ ಹಾರಿದ್ದಾರೆ, ದಿಲ್ಲಿಗೆ ಹೋಗಿದ್ದಾರೆ. ದಿಲ್ಲಿಗೆ ಹೋಗಿ ಅವರು ನಾಯಕರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷರು ಇಲ್ಲೇ ಇದ್ದಾರೆ. 6 ಮಂದಿ ಶಾಸಕರು ಹೋಗಿ ಯಾರ್ಯಾರ ಜೊತೆಗೆ ಮಾತುಕತೆ ಮಾಡ್ತಾರೆ. ಕದಲೂರು ಉದಯ್ ನೇತೃತ್ವದಲ್ಲಿ 6 ಜನ ಹೋಗಿದ್ದಾರೆ. ಅವರು ಸೇರಿದಂಗೆ 6 ಜನ. ನೋಡ್ತಾ ಇದ್ದೀವಿ ಈ ವಾರ ಏನೇನು ಆಗ್ತಾ ಇದೆ ಅಂತ. ಕಳೆದ ವಾರ 9 ಜನ ಹೋಗಿದ್ರು, ಈಗ ಮತ್ತೆ 6 ಜನ. ಒಬ್ಬರಾದ್ಮೇಲೆ ಒಬ್ಬರು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋಗಿ ನಮ್ಮ ನಾಯಕರಿಗೆ ಬೆಂಬಲ ಎಷ್ಟರ ಮಟ್ಟಿಗಿದೆ, ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತುಕತೆ ಮಾಡಬೇಕು ಅಂತ. ಯಾರು ಸಿಗ್ತಾರೆ ಅವರು ಮಾತುಕತೆ ಮಾಡೋಕ್ಕೆ? ಇದು ಸಂಗತಿ. ಯಾಕಂದರೆ ಎಐಸಿಸಿ ಅಧ್ಯಕ್ಷರು ಇಲ್ಲಿದ್ದಾರೆ, ಇನ್ನು ಯಾವ್ಯಾವ ನಾಯಕರು ಎಲ್ಲೆಲ್ಲಿದ್ದಾರೆ ಗೊತ್ತಿಲ್ಲ. ರಾಹುಲ್ ಗಾಂಧಿ ಅಂತೂ ಈ ರೀತಿ ಈ ಶಾಸಕರುಗಳು ಈ 3 ಜನ 6 ಜನ ಹೋದರೆ ಸಿಗಲ್ಲ. ಸೋನಿಯಾ ಗಾಂಧಿ ಅವ್ರದ್ದು ಬಿಡಿ ದೂರದ ಮಾತು. ಅಂಥದ್ರಲ್ಲಿ ಕದಲೂರು ಉದಯ್ ನೇತೃತ್ವದಲ್ಲಿ 6 ಜನ ಹೋಗಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿ ಆಗಲೇಬೇಕು ಅಂತ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಇಷ್ಟೊಂದು ಚಟುವಟಿಕೆಗಳು ನಡೀತಿದ್ದಂಥ ಸಂದರ್ಭದಲ್ಲಿ ಕಳೆದ ವಾರ 9 ಜನ ಹೋಗಿದ್ದರು. ಈ ವಾರ ನೋಡ್ತಾ ಇದ್ದೀವಿ ಈಗ 6 ಜನ ಹೋಗ್ತಾ ಇದ್ದಾರೆ. ಕದಲೂರು ಉದಯ್ ನೇತೃತ್ವದಲ್ಲಿ ಹೋಗಿ ಯಾವ ನಾಯಕರನ್ನ ಭೇಟಿ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಯಾಕಂದರೆ ಎಐಸಿಸಿ ಅಧ್ಯಕ್ಷರು ಬೆಂಗಳೂರಿನಲ್ಲಿದ್ದಾರೆ, ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬೆಂಬಲಿಗರು ದೆಹಲಿಗೆ ಹೋಗ್ತಾ ಇದ್ದಾರೆ. ಏನು ಕಾರಣ ಏನು? ರಂಗನಾಥ್, ಇದರಲ್ಲೇ ಒಂದು ಕ್ಲಿಯರ್ ಕಟ್ ಆದಂಥ ತಂತ್ರಗಾರಿಕೆ ಕಾಣಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಬಣ ಒಂದು ಒತ್ತಡದ ತಂತ್ರಗಾರಿಕೆನ ಅಥವಾ ಇದಕ್ಕೆ ಕಂಟಿನ್ಯೂಸ್ ಆಗಿ ಈಗಾಗಲೇ ಕೇಳ್ತಾ ಇರುವಂಥ ತಮ್ಮ ಬೇಡಿಕೆ ಏನಿದೆ ಆ ಬೇಡಿಕೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಬಿಗಿಯಾದಂಥ ಪಟ್ಟನ್ನು ಹಾಕೋದಕ್ಕೆ ಮುಂದಾಗ್ತಾ ಇದೆ. ಹೀಗಾಗಿ ಅವರ ನಿಲುವಿನಲ್ಲಿ ಯಾವುದೇ ಸಡಿಲತೆ ಆಗಲಿ ಅಥವಾ ಬದಲಾವಣೆ ಆಗಲಿ ಕಂಡು ಬರ್ತಾ ಇಲ್ಲ. ಅಫ್ಕೋರ್ಸ್ ರಾಜಕೀಯದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ದಾಳಗಳನ್ನ ಉಳಿಸಬೇಕಾಗ್ತಾ ಇದೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಮಾಡ್ತಾ ಇರುವಂಥ ದೆಹಲಿ ಯಾತ್ರೆ ಇದೆ. ದೆಹಲಿ ಯಾತ್ರೆ ನಿರಂತರವಾಗಿ ಹೈಕಮಾಂಡ್ ಮೇಲೆ ಒಂದು ಪ್ರೆಷರನ್ನು ಕ್ರಿಯೇಟ್ ಮಾಡುವಂಥದ್ದು. ಜೊತೆಗೆ ಈಗ ತತ್ಕ್ಷಣಕ್ಕೆ ಬದಲಾವಣೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಂತ ಈಗ ಒಂದು ವೇಳೆ ಸಿಕ್ಕಿರುವಂಥ ಅವಕಾಶವನ್ನು ಬಿಟ್ಟರೆ ಅದು ಮತ್ತೆ ಅನಿಶ್ಚಿತಾವಧಿಗೆ ಅದನ್ನು ಮುಂದೂಡಿದ್ರೂ ಕೂಡ ಅಚ್ಚರಿ ಏನಿಲ್ಲ. ಕಾಂಗ್ರೆಸ್ನಲ್ಲಿ ಇದು ಒಂದೇ ಉದಾಹರಣೆ ಅಲ್ಲ, ಮಧ್ಯಪ್ರದೇಶದಲ್ಲೂ ಕೂಡ ಆದಂಥ ಸಾಕಷ್ಟು ಉದಾಹರಣೆ ಇದೆ, ರಾಜಸ್ಥಾನದಲ್ಲಿ ಆದಂಥ ಬೆಳವಣಿಗೆಗಳಿದೆ, ಅದೇ ರೀತಿ ಛತ್ತೀಸ್ಗಢದ ಇನ್ನಷ್ಟು ಎಕ್ಸಾಂಪಲ್ಗಳಿದೆ. ಅಲ್ಲಲ್ಲೂ ಕೂಡ ಕಾಲಾವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಇನ್ನಷ್ಟು ಡ್ರ್ಯಾಗ್ ಆಗಿರುವಂಥ ಉದಾಹರಣೆಗಳು ಕೂಡ ಇದೆ. ಈಗ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹೇಳ್ತಾ ಇರುವಂಥದ್ದು ಕೊಟ್ಟು ಮಾತಿದೆ, ಆ ಕೊಟ್ಟು ಮಾತಿಗೆ ತಕ್ಕಂತೆ ಇವರೆಲ್ಲ ನಡ್ಕೋಬೇಕು. ಈ ಕಾರಣಕ್ಕೋಸ್ಕರ ನಾವು ಪ್ರಯಾಣವನ್ನು ಮಾಡ್ತಿದ್ದೀವಿ ಅಂತ ದೆಹಲಿಯಲ್ಲಿ ಯಾರು ಸಿಗ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಬಟ್ ಈ ರೀತಿಯಾಗಿ ಕನ್ಸಿಸ್ಟೆಂಟ್ ಆಗಿ ತಂಡವಾಗಿ ಹೋಗೋದ್ರಿಂದ ಒಂದು ನಿರಂತರವಾಗಿ ಒಂದು ಬೆಳವಣಿಗೆ ಆಗ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ನಾಯಕರ ಜೊತೆಗೆ ಎಂಗೇಜ್ ಆಗುವಂಥದ್ದು ಅಥವಾ ಈ ರೀತಿಯಾದಂಥ ಬೆಳವಣಿಗೆಗಳಿಂದ ಹೈಕಮಾಂಡ್ ಕೂಡ ಅಫ್ಕೋರ್ಸ್ ಡಿಸ್ಟರ್ಬ್ ಖಂಡಿತವಾಗ್ಲೂ ಆಗುತ್ತೆ. ಹೈಕಮಾಂಡ್ಗೆ ಇದೆಲ್ಲವೂ ಕೂಡ ಇಷ್ಟವಾಗಲ್ಲ. ಆದರೆ ಒಂದು ರಾಜಕೀಯವಾಗಿ ಇಂಥ ಅನೇಕ ತಂತ್ರಗಾರಿಕೆಗಳನ್ನು ಕೂಡ ಹೈಕಮಾಂಡ್ ನೋಡಿದೆ. ಹೀಗಾಗಿ ಈ ಒಂದು ಬಿಗಿ ಪಟ್ಟನ್ನು, ಈ ಒಂದು ಒತ್ತಡದ ತಂತ್ರವನ್ನು ಸಹಜವಾಗಿ ಒಂದು ರಾಜಕೀಯದ ಭಾಗವಾಗಿ ಅವರು ಕೂಡ ಮುಂದುವರಿಸ್ತಾ ಇದ್ದಾರೆ. ಇದರಿಂದ ಏನು ಸಿಗುತ್ತೆ, ಅಲ್ಲಿ ನಾಯಕರನ್ನ ಭೇಟಿ ಆಗ್ತಾರಾ, ಭೇಟಿ ಆಗದೇ ಇರ್ಬೋದು, ಬಟ್ ಆ ಒತ್ತಡ ನಾಯಕರನ್ನ ಅಥವಾ ಡಿ ಕೆ ಶಿವಕುಮಾರ್ ಅಂತ ನಾಯಕರನ್ನ ಮಾತುಕತೆಗೆ ಆಹ್ವಾನ ಮಾಡುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳು ದೊಡ್ಡದೊಂದು ತಂತ್ರದ ಒಂದು ಸಣ್ಣ ಭಾಗ ಅಂದರೆ ತಪ್ಪಾಗಲ್ಲ. ರಂಗನಾಥ್, ನೀವು ಹಾಗೆ ಸಂಪರ್ಕದಲ್ಲಿರಿ, ಯಾಕಂದರೆ ಬಹಳಷ್ಟು ಸಂಗತಿಗಳಿದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಜಾರ್ಜ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಹಿಂದೆ ಯಾರ್ಯಾರು ಯಾವ್ಯಾವ ಪ್ರಾಮಿಸ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಿದೆ. ಪ್ರಮೋದ್, ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಕ್ರಾಂತಿ ನಡುವೆ ಜಾರ್ಜ್ ಅವ್ರನ್ನ ಭೇಟಿಯಾಗಿದ್ದಾರೆ ಡಿ ಕೆ. ಸಂಗತಿ ಇದು, ಕೆ.ಜೆ. ಜಾರ್ಜ್ ಯಾರ ಪ್ರತಿನಿಧಿಯಾಗಿ ಹಾಗಾದರೆ ಡಿ ಕೆ ಅವ್ರ ಹೋಗಿದ್ರು ಅಥವಾ ಡಿ ಕೆ ಬಂದಿದ್ರು ಅಂತ. ಕೆಪಿಸಿಸಿ ಅಧ್ಯಕ್ಷರು ಜಾರ್ಜ್ ಹತ್ರ ತಮ್ಮೆಲ್ಲ ಸ್ಥಿತಿಗತಿಗಳನ್ನು ಹೇಳ್ಕೊಳ್ಳಿಕ್ಕೆ ಸಾಧ್ಯನಾ, ಅಥವಾ ಯಾರಾದರೂ ಕಳಿಸ್ಕೊಟ್ಟಿದ್ದಾರೆ ಜಾರ್ಜ್ ಅವ್ರನ್ನ? ಬಂದವರು ಏನು ಹೇಳಿದ್ದಾರೆ? ಸಮಾಧಾನದ ಮಾತುಗಳನ್ನು ಆಡಿದ್ದಾರೆ. ಸ್ವಲ್ಪ ಸಮಾಧಾನವಾಗಿರಿ, ನೀವು ಸಮಾಧಾನವಾಗಿರಿ, ಮುಖ್ಯಮಂತ್ರಿಗಳು ಸಮಾಧಾನವಾಗಿರಬೇಕು. ಒಂದಲ್ಲ ಒಂದು ಪರಿಹಾರವನ್ನು ಹುಡುಕಲಾಗುತ್ತೆ. ಇದು ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈ ಕೊಟ್ಟ ಮಾತಿನ ಬಗ್ಗೆನೂ ಕೂಡ ಚರ್ಚೆ ಆಯಿತು. ಸಿದ್ದರಾಮಯ್ಯ ಹಿಂದೆ ಏನು ಮಾತು ಕೊಟ್ಟಿದ್ರು, ಮಾತು ಕೊಟ್ಟಿದ್ದನ್ನು ಜ್ಞಾಪಿಸಿದ್ರು. ಕೊಟ್ಟ ಮಾತಿನ ಪ್ರಕಾರ ನಡ್ಕೋಬೇಕಲ್ವಾ ಅಂತ ಡಿ ಕೆ ಕೇಳಿದರು ಜಾರ್ಜ್ ಅವರಿಗೆ. ಇದನ್ನು ಹೋಗಿ ಅವ್ರಿಗೆ ಹೇಳಿ ಅಂತ ಕೂಡ ಹೇಳಿದ್ದಾರೆ. ಕೊಟ್ಟ ಮಾತಿನ ಪ್ರಕಾರ
ಅಧಿಕಾರ ಹಸ್ತಾಂತರ ಆಗಬೇಕು, ಅದನ್ನು ಮಾಡಬೇಕು, ಬೇರೆ ಯಾವುದೇ ಮಾರ್ಗ ಇಲ್ಲ. ಸೊ ಇದು ಸಂಗತಿ. ಹೀಗೆ ಡಿ ಕೆ ಹೇಳಿದಂಥ ಬೆನ್ನಲ್ಲೇ ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರಾಹುಲ್ ಗಾಂಧಿ ಅವ್ರ ಮೇಲೆ ನಂಬಿಕೆ ಇಡಿ, ರಾಹುಲ್ ಗಾಂಧಿ ಒಂದು ತೀರ್ಮಾನಕ್ಕೆ ಬರ್ತಾರೆ, ತಾಳ್ಮೆ ಕಳ್ಕೋಬೇಡಿ, ಹೈಕಮಾಂಡ್ ಹೇಳಿದ್ದನ್ನು ಕೇಳಿ. ನೀವಿಬ್ಬರು ಹೈಕಮಾಂಡ್ ಹೇಳಿದ್ದನ್ನು ಫಾಲೋ ಮಾಡಿದ್ರೆ ಒಳ್ಳೆಯದಾಗತ್ತೆ, ಪಕ್ಷಕ್ಕೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ಹೀಗಾಗಿ ಯಾರೂ ಕೂಡ ತಾಳ್ಮೆ ಕಳ್ಕೊಳ್ಳೋದು ಬೇಡ. ಈ ಮಾತನ್ನು ಜಾರ್ಜ್ ಹೇಳಿದ್ರಂತೆ ಡಿ ಕೆ ಶಿವಕುಮಾರ್ ಅವರಿಗೆ. ಇಲ್ಲಿ ಕೆಲವೊಂದು ಸಂಗತಿಗಳನ್ನು ನೋಡಬೇಕು. ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರು, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು, ಜಾರ್ಜ್ ಹಿರಿಯ ನಾಯಕರು. ಜಾರ್ಜ್ ಹೇಳಿದ ಮಾತನ್ನು ಡಿ ಕೆ ಶಿವಕುಮಾರ್ ಕೇಳಲಿಕ್ಕೆ ಸಾಧ್ಯನಾ? ಅಥವಾ ಜಾರ್ಜ್ ಅವ್ರನ್ನ ಪ್ರತಿನಿಧಿಯಾಗಿ ಯಾರಾದರೂ ಕಳಿಸಿದಾರಾ ಡಿ ಕೆ ಅವ್ರ ಹತ್ರ, ಹೋಗಿ ಒಂದಷ್ಟು ಮನವೊಲಿಸಿ ಬನ್ನಿ ಅಂತ?